ಮೇಡಮ್ ಇದೆಲ್ಲ ಒಂದು ಭಾಗ ಆದರೆ ಇನ್ನು ಕಾನೂನಿನ ವಿಚಾರಕ್ಕೆ ಬರ್ತೀನಿ ನಾನು. ಯಾಕೆಂದರೆ ಈ ಮ್ಯಾಟರ್ ನಿಮ್ಮಿಂದನೇ ಆರಂಭವಾಗಿದ್ದು, ನೀವು ಕೂಡ ಅತ್ಯಂತ ಪ್ರಮುಖ ಪಾತ್ರಧಾರಿ. ಒಂದು ಕಡೆ ನೀವು ಎವಿಡೆನ್ಸ್ ಇದೆ ಅಂತ ದಾಖಲೆಗಳನ್ನು ರಿಲೀಸ್ ಮಾಡಿದ್ರಿ. ಅಟ್ ದ ಸೇಮ್ ಟೈಮ್ ಸಭಾಪತಿಗಳು ಹೇಳಿದ್ರು ಯಾವುದೇ ರೀತಿಯಂಥ ದಾಖಲೆಗಳಿಲ್ಲ ಅಂತ ನಿನ್ನೆ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ. ಸದನದ ಒಳಗಡೆ ಆಗಿರುವಂಥದ್ದು ಸದನಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು, ಮಹಜರ್ ಮಾಡೋದಕ್ಕೂ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರು. ಈಗ ಹೊರಗಡೆ ಏನಿದ್ರು ಕೂಡ ಅದು ಬಹಿರಂಗವಾಗಿರುವಂಥದ್ದು, ಹೊರಗಡೆ ಇರುವುದು ಅದೆಲ್ಲ ಅಧಿಕೃತ ಅಲ್ಲ ಅಂತ ಹೇಳಿದ್ರು. ಈಗ ದಾಖಲೆ ಇಲ್ಲ ಅಂತ ಸಭಾಪತಿಗಳೇ ಹೇಳಿದ್ದಂಥ ಸಂದರ್ಭದಲ್ಲಿ ತಾವು ಯಾವ ರೀತಿ ಹೋರಾಟ ಮಾಡ್ತೀರಿ? ಅವರ ನಿಲುವನ್ನು ತಾವು ಯಾವ ರೀತಿ ಹೇಳ್ತೀರಿ? ಸಭಾಪತಿಗಳ ನಿಲುವಿಗೆ ನಾನು ಕೌಂಟರ್ ಮಾತಾಡೋದಿಲ್ಲ. ಆದರೆ ಸಭಾಪತಿಗಳು ಕೌನ್ಸಿಲ್ನಲ್ಲಿ ತಮಗೆಲ್ಲರಿಗೂ ಅವಕಾಶ ಕೊಟ್ಟವ್ರು ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ. ಎಲ್ಲ ಮೀಡಿಯಾಗಳಿಗೆ ಸಭೆಯ ಕಲಾಪದ ದೃಶ್ಯಗಳನ್ನು ಬಿತ್ತರಿಸಲಿಕ್ಕೆ ಅನುಮತಿ ಕೊಟ್ಟಿದ್ದ್ಯಾರು? ಕೌನ್ಸಿಲ್ನ ಗ್ಯಾಲರಿಯಲ್ಲಿ ಸಭಾಪತಿಗಳೇ ತಾನೇ. ಕೌನ್ಸಿಲ್ ಗ್ಯಾಲರಿಯ ಕ್ಯಾಮ್ರಾಗಳ ಮುಖಾಂತರ ಈ ದೃಶ್ಯ ಚಿತ್ರೀಕರಣ ಆಗಿದೆ ಅಲ್ಲ. ಹಾಗಾದರೆ ಕೌನ್ಸಿಲ್ನಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆ ಕೂಡ ಅದು ಲೀಗಲ್ ಆಗಿಲ್ಲ ಅಂತ ಹೇಳಿ ನೋಡೋಣ. ಹೇಳಿ ನೋಡೋಣ. ನೀವು ಚಿತ್ರೀಕರಣ ಮಾಡೋದು ಅವರ ಪರ್ಮಿಷನ್ ತಗೊಂಡ್ತಾನೆ. ಇಲ್ಲಿ ಒಂದು ವಾಕ್ಯ ಇದೆ, ಸದನ ಮುಗಿದ ಮೇಲೆ, ಆದರೆ ಸದನದ ಒಳಗಡೆ ಸದನ ಕಲಾಪ ನಡೀತಾ ಇರುವಂಥ ಸಂದರ್ಭದಲ್ಲಿ ಆದಿದ್ರೆ ಮಾತ್ರ ನನಗೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದಿದೆ. ಆದರೆ ಇಂಥ ಘಟನೆ ಹಿಂದೆ ಎಂದೂ ಕೂಡ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಈಗ ಕ್ರೈಮ್ ಕಮಿಟೆಡ್ ಅನ್ನತ್ತಾ ಇರುವಂಥ ಆರೋಪ ಏನಿದೆ ಅದು ಇಲ್ಲಾಗಿರುವಂಥದ್ದು, ಅಂದರೆ ಸದನದ ಒಳಗಡೆ ಆಗಿರುವಂಥದ್ದು. ಮೊದಲು ಇದನ್ನ ಕೇಳಿ ಆಮೇಲೆ ಮಾತಾಡೋಣ. ನೀವೇ ಮಾಧ್ಯಮದಲ್ಲಿ ಕೊಟ್ಟಿರೋ ಕ್ಲಿಪ್ಪಿಂಗ್ ಫುಟೇಜ್, ಬಿತ್ತಿರಿಸುವಂಥ ಫುಟೇಜ್, ಇದು ಲೀಗಲ್ ಇಲ್ಲ ಅಂತಂದರೆ ಹುಣ್ಣಿಗೆ ಕನ್ನಡಿಯನ್ನು ಹಿಡಿಬೇಕಾ? ಅದು ಅಂಗೈ ಹುಣ್ಣಿಗೆ. ಇದಕ್ಕೆ FSL ಎಲ್ಲ ಕಳಿಸ್ಬೇಕು, ಇದು ಅಧಿಕೃತ ಅಲ್ಲ ಅಂತ ಹೇಳೋದು. ತಾವು ಯಾವ ರೀತಿ ಹೋರಾಟ ಮಾಡ್ತೀರಿ? ಒಂದು ಸರ್ಕಾರ ತನಿಖೆ ಮಾಡೋದು ಒಂದು ಭಾಗ, ಯು ಬೀಯಿಂಗ್ ಎ ವಿಕ್ಟಿಮ್, ನೀವು ವಿಕ್ಟಿಮ್ ಅಂತ ಹೇಳ್ತಿದ್ದೀರಿ. ಇದನ್ನು ನೀವು ಈ ಸಭಾಪತಿಗಳು ಒಂದು ವೇಳೆ ಅನುಮತಿ ಕೊಡದೇ ಇದ್ದರೆ ತಮ್ಮ ಹೋರಾಟ ಹೇಗಿರುತ್ತೆ? ಈಗಾಗಲೇ FIR ಆಗಿದೆ. ಸಭಾಪತಿಗಳು ರೂಲಿಂಗ್ ಕೊಟ್ಟಿದ್ದೀನಿ, ಅದು ಹಾಗೆ ಅದು ಹೀಗೆ ಅಂತ ಸಭಾಪತಿಗಳ ಬಗ್ಗೆ ಮಾತನಾಡೋಷ್ಟು ದೊಡ್ಡವಳಲ್ಲ ನಾನು. ಅರೆ BJPಗರು ಸಭಾಪತಿಗಳ ರೂಲಿಂಗನ್ನೇ ಆಧಾರ ಇಟ್ಕೊಂಡು ವಾದ ಮಾಡ್ತಿದ್ದಾರೆ. ಬಿಡಿ, ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ, ಮೆರೆಸ್ತಾ ಇದ್ದಾರೆ. ಸಿಟಿ ರವಿ ಅವ್ರು ಗಣಂದಾರಿ ಕೆಲಸ ಮಾಡಿದ್ದಾರೆ, ಯುದ್ಧ ಗೆದ್ದು ಬಂದಿದ್ದಾರೆ, ಪ್ರತಾಪ ಮೆರೆಸ್ತಾ ಇದ್ದಾರೆ ಅವರನ್ನ, ಒಂದು ವಿಜಯ ಪತಾಕೆಯನ್ನ ಹಾರಿಸಿ. ನಾಚಿಕೆ ಆಗಲ್ವಾ? ಮಹಿಳೆಯ ಆ ರೀತಿ ಹೊಲಸು ಪದವನ್ನ ಬಳಸಿ ಬೇಟಿ ಬಚಾವ್ ಬೇಟಿ ಪಡಾವ್, ಈಗ 3ನೇ ಸೆಂಟೆನ್ಸು ಸೇರಿಸ್ಕೊಳ್ಳಿ ಅದರಲ್ಲಿ. ಬೇಟಿ ಕೋ ಸತಾವ್, ಬೇಟಿ ಕಾ ಮಾನ್ ಹರಾಜ್ ಹಾಕಿ ಅಂತ ಹೇಳಿ ಬಳಸ್ಕೊಳ್ಳಿ. ಅದನ್ನು ಒಂದು ಸೆಂಟೆನ್ಸನ್ನ ನೀವು ಮಾತನಾಡೋದಕ್ಕೂ ನೀವು ಮಾಡೋದಕ್ಕೂ ಡಿಫ್ರೆನ್ಸ್ ಇಲ್ವಾ ನಿಮಗೆ? 33% ರಿಸರ್ವೇಷನ್ ಅಂತ ಹೇಳ್ತೀರಾ? ಯಾರು ಬರ್ತಾರೆ ರಾಜಕಾರಣಕ್ಕೆ? ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳ್ತಿರಲ್ಲ. ನಿಮ್ಮ ನಡವಳಿಕೆಗೂ ನಿಮ್ಮ ನೈತಿಕತೆಗೂ ರಾಮ ಅಂತ ಹೇಳಿ ರಾವಣನ ಕೆಲಸ ಮಾಡೋದಾ? ಬೆಳಗಾವಿ ಚಲೋ ಕೂಡ ಮಾಡಬೇಕು ಅಂತ BJP ತೀರ್ಮಾನ ಮಾಡ್ತಿದೆ, ಚರ್ಚೆ ನಡೀತಾ ಇದೆ ಆರಂಭಿಕ ಹಂತದಲ್ಲಿ. ಬೆಳಗಾವಿ ಚಲೋ, ಬೆಳಗಾವಿ ರಿಪಬ್ಲಿಕ್ಕನ್ನು ನಾವು ಆಗೋದಕ್ಕೆ ಬಿಡಲ್ಲ ಅಂತ ರವಿಯವರು ಕೂಡ ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ರಿಪಬ್ಲಿಕ್ ಅಂದರೆ ಏನು? ಬೆಳಗಾವಿ ಚೆನ್ನಮ್ಮನ ನಾಡು. ಬೆಳಗಾವಿಗೆ ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ ಬರ್ಬೋದು. ಮೋಸ್ಟ್ ವೆಲ್ಕಮ್. ನಾಲ್ಗೆ ಸ್ವಚ್ಛ ಮಾಡ್ಕೊಂಡು ಬನ್ನಿ.